ಕುವೆಂಪು ಅವರ ಮನೆ ನೋಡಿ, ಕುವೆಂಪು ಅವರು ಹುಟ್ಟಿ ಬೆಳೆದಂಥ ಮನೆ ಇದು. ಇಲ್ಲಿ ಸಿಕ್ಕಾಪಟ್ಟೆ ಬಿಡ್ದು ಎರಡೇ ಫ್ಲೋರ್ ಇಲ್ಲ, ಗ್ರೌಂಡು ಫಸ್ಟು ಸೆಕೆಂಡು. ಇದು ಕವಿ ಸಮಾಧಿ, ಕುವೆಂಪು ಅವರ ಸಮಾಧಿ. ಬಾಯ್ಸ್, ಆಗುಂಬೆಲಿ ನಾವು ಬಂದ ರೂಟಲ್ಲಿ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ, ಸೊ ಅದಕ್ಕೆ ತೀರ್ಥಹಳ್ಳಿ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸಾಕಾಗಿದೆ ಗುರು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಗುಂಬೆಲಿ ಮಾತ್ರ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಅಪ್ಪಲ್ಲಿ ತಲೆನೋವು ಯಾವನಿಗೆ ಬೇಕು ಅನ್ಸ್ಬಿಡ್ತು. ಅಲ್ಲಿಂದ ಬಂದಮೇಲೆ ಇಲ್ಲಿ ರೋಡ್ ಸೂಪರ್ ಆಗಿದೆ. ಇಲ್ಲಿ ತೀರ್ಥಹಳ್ಳಿ ಒಳ್ಳೆ ರೋಡ್ ಇದೆ, 2 ಲೇನ್ ವಿತ್ ಪೇವ್ಡ್ ಶೋಲ್ಡರ್ ರೋಡ್ ಮಾಡಿದ್ದಾರೆ. ಬನ್ನಿ ರೈಡ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ನೋಡಿ ಗುರು ಹಂಗೆ ರೋಡ್ ಹೆಂಗಿದೆ ಅಂತ, ಕರ್ವಿ ರೋಡ್ ಗುರು. ಗೂಗಲ್ಲು ಒಂದು 5 ಕಿಲೋಮೀಟ್ರ್ ಜಾಸ್ತಿ ಇರೋ ರೋಡ್ ತೋರಿಸ್ತು, ಆದ್ರೆ ನಾವು ಶಾರ್ಟೆಸ್ಟ್ ಪಾತ್ ಹಾಕೊಂಡು ಬಂದ್ವಿ ಗುರು. ಗೂಗಲ್ ಯಾವುದು ತಪ್ಪು ತೋರಿಸುತ್ತೆ ಅಂತ ಅಂದ್ಕೊಂಡು ನೋಡೋರೆ ಇಂಥ ರೋಡಿಗೆ ಕರ್ಕೊಂಬಂದೈತೆ. ಕುವೆಂಪು ಅವರ ಕವಿ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಒಂದು ಎಷ್ಟು ಕಿಲೋಮೀಟ್ರ್ ಇದೆ? 10 ಕಿಲೋಮೀಟ್ರ್ ಇದೆ. ಹಿಂಗೆ ಈ ಥರ ರೋಡಲ್ಲಿ ಹೋಗ್ಬೇಕು. 10 ಕಿಲೋಮೀಟ್ರ್ ತಲೆ ಕೆಟ್ಟಾಗುತ್ತೆ ಗುರು. 8 ಕಿಲೋಮೀಟ್ರ್ ಹೋಗ್ಬೋದು ಆರಾಮಾಗಿ, ತೊಂದರೆ ಇಲ್ಲ. ಪರವಾಗಿಲ್ಲ ಮತ್ತು ಇಲ್ಲೂ ಕಾಫಿ ಬೆಳೀತಾರೆ. ಶಿವಮೊಗ್ಗದಲ್ಲಿ ಕಾಫಿ ಇಲ್ಲ ಅನ್ಕೊಂಡಿದ್ದೆ, ಇಲ್ಲೂ ಕಾಫಿ ಇದೆ ಅಲ್ಲ ಗಾಯ್ಸ್. ನೋಡಿ, ಕೊಡಗು ಚಿಕ್ಕಮಗಳೂರು ಮಾತ್ರ ಅಲ್ಲ, ಶಿವಮೊಗ್ಗದಲ್ಲೂ ಈ ಆಗುಂಬೆ ಸುತ್ತಮುತ್ತ, ತೀರ್ಥಹಳ್ಳಿ ಸುತ್ತಮುತ್ತ ಇನ್ನೂ ಕೂಡ ಕಾಫಿ ಬೆಳೀತಾರೆ. ಈಗ ಕುವೆಂಪು ಮನೆ ಹತ್ರ ಬಂದಿದ್ದೀವಿ. ಕುವೆಂಪು ಅವರ ಮನೆ ಇಲ್ಲೇ ಮುಂದೆ ಇದೆ. ಸೊ ಬನ್ನಿ ಆಚೆಯಿಂದ ತೋರಿಸ್ತೀನಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಆಚೆಯಿಂದಾಗಿ ತೋರಿಸ್ತೀನಿ, ಒಳಗೋಗಿ ನೋಡ್ಕೊಂಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನಿತ್ತು ಅಂತ. ಹಾಗೆ ಇಲ್ಲಿ ಮನೆ ಎಂಟ್ರೆನ್ಸ್ ಹತ್ರ ಬಂದರೆ ಇಲ್ಲೊಂದು ದಾರಿ ಇದೆ. ಈ ದಾರಿ ಇಡ್ಸೆ ಪಾತ್. ಇಲ್ಲಿಂದ ಹೋದರೆ ಸೀದಾ ಕವಿಶೈಲಕ್ಕೆ ಹೋಗೋದಕ್ಕೆ ಶಾರ್ಟ್ಕಟ್ ಇದು. ಇಲ್ಲಿಂದ ಹೋಗ್ಬೋದು. ಕವಿಶೈಲ ಅಂದರೆ ಕುವೆಂಪು ಅವರನ್ನು ಸಮಾಧಿ ಮಾಡಿರೋಂಥ ಜಾಗ. ಅಲ್ಲಿ ಅವರೊಂದು ಸ್ಮಾರಕ ಇದೆ. ನೋಡಿ, ಇದು ಕುವೆಂಪು ಅವರ ಮನೆ, ಕುವೆಂಪು ಹೌಸ್. ಕೆಳಗಡೆ ಏನು ರಿಂಗೈತಿದ್ದು, ಚಿಕ್ಕ ಮಕ್ಕಳು ಮಾತ್ರ ಒಳಗೆ ಹೋಗ್ಬಿಡ್ತಾರೆ, ಹಂಗೆ ಹಾಕಿದ್ದಾರೆ ಅಲ್ಲಿ ಗ್ರಿಲ್ಸು. ಕುವೆಂಪು ಅವರ ಮನೆ ನೋಡಿ, ಕುವೆಂಪು ಅವರು ಹುಟ್ಟಿ ಬೆಳೆದಂಥ ಮನೆ ಇದು. ಎಷ್ಟು ಸುಂದರವಾಗಿದೆ ಪ್ಲೇಸು, ಪ್ರಶಾಂತವಾಗಿದೆ. ಇಂಥ ಪ್ಲೇಸ ನಾವಿರೋದೇ ಪುಣ್ಯ. ಹಾಗೆಯೇ ಇಲ್ಲಿ ಅವರ ಒಂದು ವಿಶ್ವಮಾನವ ಸಂದೇಶದ್ದೊಂದು ಸ್ಮಾರಕ ಮಾಡಿದ್ದಾರೆ. ಇಲ್ಲಿ ಕುವೆಂಪು ಅವರ ಒಂದು ಭಾವಚಿತ್ರ ಥರ ಒಂದು ಇದೆ. ಕುವೆಂಪು ಅವರ ಭಾವಚಿತ್ರ ಇದೆ, ಮತ್ತು ಅವರ ಏನೇನು ಬರೆದಿರೋ ಕಾವ್ಯಗಳು, ಕವನಗಳು ಅದೆಲ್ಲ ಒಂದೊಂದು ಲೈನ್ ಹಾಕಿದ್ದಾರೆ ಇಲ್ಲಿ. ಇಲ್ಲೊಂದೊಂದು ವ್ಯೂ ಹಾಕೊಂಬಿಡಿ. ಕುವೆಂಪು ಅವರ ಮನೆ ಮುಂದೆ ಒಂದು ಉದ್ಯಾನವನ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಫೋಟೋ ಮತ್ತು ವಿಡಿಯೋ ತೆಗೆಯಂಗಿಲ್ಲ ಒಳಗೆ. ಟಿಕೆಟ್ ಪ್ರೈಸು ಒಬ್ಬರಿಗೆ 20 ರೂಪಾಯಿ ಇದೆ. ಕೇಳಿ ತೊಗೋಬೇಕು ಟಿಕೆಟು. ಯಾರು ಚೆಕ್ ಮಾಡಲ್ಲ ಅಂತ ಹಾಗೆ ಹೋಗಬೇಡಿ, ಎಲ್ಲ ಟಿಕೆಟ್ ತಗೊಂಡು ಒಳಗೆ ಮೋಸ್ಟ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಸೊ ಇಲ್ಲೇ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನಿತ್ತು, ಯಾವ ಥರ ಇದೆ ಅಂತ. ಹಾಕೊಂಬಿಡೋಣ. ಇಲ್ಲಿ ಕುವೆಂಪು ಅವರ ಮನೆ ಹಿತ್ತಲಿಗೆ ಬಂದ್ವಿ. ಇಲ್ಲೊಂದು ಬಗಡದ ಗುಂಡಿ ಇದೆ. ಆ್ಯಂಡ್ ಹಾಗೆಯೇ ಇಲ್ಲಿ ಹಳೆ ಕಾಲದ ಒಂದು ಸ್ನಾನದ ಕೋಣೆ ಹೇಗಿತ್ತು ಅಂತ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಅಂಡೆ ಇದೆ. ಇದು ಮಣ್ಣಲ್ಲಿ ಮಾಡಿರೋಂಥ ಅಂಡೆ, ಮಡಕೆ ಥರದ್ದು. ಅದರಲ್ಲೇ ಕಾಯಿಸ್ತಾರೆ ನೀರ, ಕೆಳಗಡೆ ಉರಿ ಹಾಕಿ ಮೇಲ್ಗಡೆ ನೀರು ಕಾಯಿಸಿ ಇಲ್ಲಿ ಸ್ನಾನ ಮಾಡೋಂಥ ಜಾಗ. ಈ ಥರ ಇದೆ. ಇದು ಹಳೆ ಕಾಲದ ವಾಶ್ರೂಮ್, ಅಂದರೆ ಒಂದು ಟಾಯ್ಲೆಟ್ ಅಥವಾ ಬಾತ್ರೂಮ್ ಏನಂತೀರ ಅದು ಈ ಥರ ಇತ್ತು, ಸ್ನಾನ ಮಾಡೋಂಥ ಜಾಗ. ಅದೇ ಹೊಸ ಕಾಲದಲ್ಲಿ ಈ ಥರ ಆಗಿದೆ. ದಿಸ್ ಅಪ್ಡೇಟೆಡ್ ಒನ್. ಹಾಗೆಯೇ ಮನೆ ಪಕ್ಕ ಬಂದರೆ ಇಲ್ಲಿ ಒಂದು ಹಳೆ ಕಾಲದ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಒಂದು ಎತ್ತಿನ ಚಕ್ಕಡಿ ಇದೆ, ಎತ್ತಿನ ಗಾಡಿ ಇದೆ. ಅಂದರೆ ಇದು ಬೀಸೆಕಲ್ಲು, ಇದು ನೇಗಿಲು, ಹೊಲ ಉಳೋ ಅಂಥದ್ದು, ಕಲ್ಟಿವೇಟ್ರದೆಲ್ಲ. ಇದೆಲ್ಲ ಸಮಥಿಂಗ್ ಕಲ್ಟಿವೇಟ್ರಿಗೆ ರಿಲೇಟೆಡ್ ಇದೆಲ್ಲ ಇರೋದು, ಕಲ್ಟಿವೇಷನ್ಗೆ. ನೋಡಿ, ಇಲ್ಲೊಂದು ಮರದ ನೇಗಿಲು ಎಷ್ಟು ಚೆನ್ನಾಗಿದೆ. ಸುಮಾರು ಇದೆ ಗುರು ಎಕ್ವಿಪ್ಮೆಂಟ್ಸು. ಇಲ್ಲಿ ಭತ್ತ ಇಡೋಂಥ ಭತ್ತದ ಕೂಡಿದೆ ಇಲ್ಲಿ. ಇದು ಕಣಜ ಅನ್ಸುತ್ತಿದೆ, ಮೋಸ್ಟ್ಲಿ ಇದು ಕಣಜ ಹೊರಗಡೆ ಸ್ಟೋರೇಜ್ ಮಾಡ್ತಿರೋ ಹಳೆ ಕಾಲದಲ್ಲಿ. ಇದೆಲ್ಲ ಸ್ಟೋರೇಜ್ ಎಕ್ವಿಪ್ಮೆಂಟ್ಸು ಕಣಜ ಅಂತ. ಬಳಪದ ಕಲ್ಲಿನ ಗಡಿಗೆ ಎಲ್ಲ ಹಳೆ ಕಾಲದ ಆಂಟಿಕ್ ಪೀಸಸ್ ಎಲ್ಲ ಇದೆ ಇಲ್ಲಿ. ಇದು ಬೆಲ್ಲ ಮಾಡೋಂಥ ಮರಿಗೆ, ಹಳೆ ಕಾಲದಲ್ಲಿ ಬೆಲ್ಲನ ಹಚ್ಚಾಕ್ತಿದ್ರಲ್ಲ, ಆ ಒಂದು ಬೆಲ್ಲದ ಹಚ್ಚಿದೆ ಮರಿಗೆ. ಇದೆಲ್ಲ ಮರಿಗೆಗಳು ಸುಮಾರು ಇದ್ದಾವೆ. ಇದಲ್ಲೊಂದು ದೋಣಿ ಇದೆ, ಇದು ಮರದ ದೋಣಿ ಇದು.
ದೋಣಿ ಒಂದು ಹುಟ್ಟು ಕೂಡ ಇದೆ. ಹಳೆ ಕಾಲದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಹೆಂಗಿತ್ತಪ್ಪ ಅಂದರೆ ಈ ಥರ ಇತ್ತು ಅನಿಸುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ ಏನಂತ ಗೊತ್ತಿಲ್ಲ. ಔಷಧಿ ಮಿಷಿನ್ ಮಾಡೋದು, ಔಷಧಿ ಪಂಪ್ ಮಾಡೋವಂಥದ್ದು ಹಳೆ ಕಾಲದಲ್ಲಿ ಈ ಥರ ಇತ್ತು. ಸೊ ಗೈಸ್, ಇಲ್ಲಿ ಕುವೆಂಪು ಅವರ ಮನೆ ಮುಂದೆ ಕೂತ್ಕೊಂಡಿದ್ದೀವಿ ಆರಾಮಾಗಿ. ತುಂಬ ಪ್ರಶಾಂತವಾಗಿದೆ ಪ್ಲೇಸು, ತುಂಬ ಚೆನ್ನಾಗಿತ್ತು. ಒಳಗೆ ಹೋಗಿ ಬಂದ್ವಿ. ಕುವೆಂಪು ಅವರ ಮನೆ, ಹಳೆ ಮನೆ ಅಂದರೆ ಹಳೆ ಕಾಲದ ತೊಟ್ಟಿ ಮನೆ ಇದು, ತುಂಬ ಹಳೆಯದು. ಅಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಪೀಠೋಪಕರಣಗಳು, ಫರ್ನಿಚರ್ಸು, ಅದ್ರ ಜೊತೆಗೆ ಅಡುಗೆಗೆ ಏನೇನು ಬಳಸ್ತಾ ಇರೋ ಆ ಒಂದು ಸಾಮಗ್ರಿಗಳು, ಮತ್ತು ಸ್ಟೋರೇಜ್ಗೆ ಏನೇನು ಬಳಸ್ತಾರೆ ಆ ಒಂದು ಸಾಮಗ್ರಿಗಳು, ಮತ್ತು ಸುಮಾರು ಕೋಣೆಗಳೆಲ್ಲ ಇತ್ತು. ಅಲ್ಲೆಲ್ಲ ಸುಮಾರು ಕುವೆಂಪು ಅವರ ಮತ್ತು ಅವರ ಕುಟುಂಬದವರ ಫೋಟೋಗಳು ಹಾಕಿದ್ರು. ಜೊತೆಗೆ ಅವರಿಗೆ ಬಂದಂಥ ಪ್ರಶಸ್ತಿಗಳು, ಅವರು ಓದಿದ್ದಂಥ ಸರ್ಟಿಫಿಕೇಟ್ಸ್ಗಳು ಪ್ರತಿಯೊಂದು ಇತ್ತು. ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅದರದ್ದೆಲ್ಲ ಫೋಟೋಸ್ ಇತ್ತು. ಮತ್ತು ಕೆಲವೊಂದು ಅವರು ಬಳಸ್ತಾ ಇದ್ದಂಥ ವಸ್ತ್ರಗಳು, ಉಡುಪುಗಳು ಕೂಡ ಅಲ್ಲಿಟ್ಟಿದ್ರು. ಮತ್ತು ಅವರ ಕೈ ಬರಹದ ಲಿಪಿಗಳೇನಿದೆ, ಅವರ ಕೈಯಲ್ಲಿ ಬರ್ತಿರೋ ಲಿಪಿ ಏನಿದೆ ಅದನ್ನು ಕೂಡ ಇಟ್ಟಿದ್ರು. ಅವ್ರು ಮಾಡಿರೋ ಪೇಂಟಿಂಗ್ಸ್ ಇಟ್ಟಿದ್ರು. ಮತ್ತು ಇನ್ನೇನಿತ್ತು ಮಗ, ಅವರು ಬರೋಂಥ ಬುಕ್ಸ್ಗಳಿದ್ವು, ಸುಮಾರು ಬುಕ್ಸ್ ಇದ್ವು ಅಲ್ಲೆಲ್ಲ. ಎಲ್ಲ ನೋಡ್ಕೊಂಬಂದು ಅಡುಗೆ ಮಾಡೋ ಸಾಮಗ್ರಿಗಳೆಲ್ಲ ಇತ್ತು. ಅದು ಬಿಟ್ಟರೆ ಇನ್ನೇನಿತ್ತು, ಇಲ್ಲ ಸುಮಾರು ಇದೆ. ಹೊರಗಡೆ ಹೋಗಿ ನೋಡ್ಕೊಂಬಂದರೆ ಯಾವ ಕಡೆ ಹೋದ್ವಿ ಯಾವ ಕಡೆ ಬಂದ್ವಿ ಏನೂ ಗೊತ್ತಾಗಲ್ಲ. ತುಂಬ ದೊಡ್ಡ ಮನೆ, ಕಡಿಮೆ ಅವರು 3 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ತನಕ ಇದೆ. 3 ಫ್ಲೋರ್ ಇರೋಂಥ ಮನೆ, ಸಿಕ್ಕಾಪಟ್ಟೆ ದೊಡ್ಡದು. 2 ಫ್ಲೋರ್ ಇಲ್ಲ, ಗ್ರೌಂಡು ಫಸ್ಟು, ಸೆಕೆಂಡು. ಸೆಕೆಂಡ್ ಫ್ಲೋರ್ಗೆ ಹೋಗಿ ಅದೇ ಕಣೋ ಗ್ರೌಂಡ್ ಫಸ್ಟ್ ಗ್ರೌಂಡ್ ಇದು ಗ್ರೌಂಡ್ ಫ್ಲೋರಾ, ಸೆಕೆಂಡ್ ಒಂದು ಫ್ಲೋರಾ, ಫಸ್ಟ್ ಒಂದು ಸೆಕೆಂಡ್ ಒಂದು, ಟೋಟಲ್ 3 ಫ್ಲೋರ್. ಗ್ರೌಂಡು ಫಸ್ಟ್ ಸೆಕೆಂಡು, ಟೋಟಲ್ 3 ಫ್ಲೋರ್ ಇದೆ. ಅಲ್ಲಿ ತುಂಬ ದೊಡ್ಡ ಮನೆ. ಮತ್ತು ಇಲ್ಲಿ ಸುತ್ತ ಪಾರ್ಕೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿರೋವಂಥ ಪಾರ್ಕ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, 20 ರೂಪಾಯಿ ಟಿಕೆಟು ಎಂಟ್ರಿ ತಗೊಳ್ಳೋಕ್ಕೆ, 20 ರೂಪಾಯಿ ಟಿಕೆಟ್. ಮತ್ತು ಇಲ್ಲಿ ಏನೇನು ಪ್ಲೇಸ್ ಇದೆ ನೋಡೋಕ್ಕೆ, ಕುವೆಂಪು ಅವರ ಸ್ಮಾರಕಗಳು, ತೇಜಸ್ವಿ ಸ್ಮಾರಕ, ಕುವೆಂಪು ಅವರ ಸ್ಮಾರಕ ಭವನ, ಕವಿಮನೆ, ಕವಿಶಾಲೆ ಎಲ್ಲ ಇದೆ. ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ವರ್ತಿದೆ. ಇಲ್ಲಿ ಬಂದರೆ ಪ್ಲೇಸು ತುಂಬ ಪ್ರಶಾಂತವಾಗಿದೆ ಮತ್ತು ತುಂಬ ವರ್ತಿದೆ. ಬಟ್ ಏನಂದರೆ ಜನ ಜಾಸ್ತಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ, ಅದೇ ಇಷ್ಟ ಆಗಲಿಲ್ಲ. ಇದು ಬಿಟ್ಟರೆ ತುಂಬ ಪ್ರಶಾಂತವಾದಂಥ ಸ್ಥಳ. ಇಂಥ ಸ್ಥಳದಲ್ಲಿ ಇದ್ಬಿಟ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಸೊ ಬಾಯ್ಸ್, ಇವಾಗ ಕುವೆಂಪು ಅವರ ಮನೆ ನೋಡಿಕೊಂಡು ಅಲ್ಲಿಂದ ಕವಿಶಾಲ ಬಂದಿದ್ವಿ. ಸೊ ಇವಾಗ ಕವಿಶಾಲ ಪಾರ್ಕಿಂಗಲ್ಲಿದ್ದೀವಿ. ಇಲ್ಲಿಂದ ಒಳಗೆ ಹೋಗೋಣ ಬನ್ನಿ. ಕವಿಶಾಲ ತುಂಬ ಸುಂದರವಾಗಿರೋಂಥ ಜಾಗ. ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಮತ್ತು ನೋಡೋಣ ಬನ್ನಿ ಹೇಗಿದೆ ಅಂತ. ಒಳಗಡೆ ವೆಹಿಕಲ್ಸ್ ಎಂಟ್ರಿ ಇಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಚಿಕ್ಕ ಗೇಟ್ ಹಾಕಿದ್ದಾರೆ, ಇನ್ನು ದಾಟ್ಕೊಂಡು ಹೋಗಬೇಕು. ಮತ್ತು ಕವಿ ಮನೆಯಿಂದ ಯಾರು ಬರ್ತೀರಾ ಅವ್ರಿಗೆ ಇದರಿಂದ ಕಾಲ್ದಾರಿ ಇದೆ, ಈ ಕಡೆಯಿಂದ ಬರ್ಬೋದು. ಬಟ್ ನಾವು ಕಾರಲ್ಲೇ ಸೀದಾ ಇಲ್ಲಿ ಬಂದುಬಿಟ್ವಿ. ಈ ದಾರಿನಲ್ಲೋರೆ ಸೀದಾ ಕವಿ ಮನೆಗೆ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸುಂದರವಾಗಿದೆ ದಾರಿ ಮಾತ್ರ. ಇದು ತುಂಬ ಸುಂದರವಾಗಿದೆ ದಾರಿ. ಈ ಕಲ್ಲುಗಳಲ್ಲಿ ಸುಮಾರು ಕಲಾಕೃತಿಗಳನ್ನ ಮಾಡಿದ್ದಾರೆ. ಇಲ್ಲಿ ತುಂಬ ಸುಂದರವಾಗಿ ಮಾಡಿದ್ದಾರೆ. ಕವಿಶಾಲದ ಹೆಬ್ಬಾಗಿಲು ಇದು. ಒಂದು ಡಿಫ್ರೆಂಟ್ ಆದಂಥ ಒಂದು ಕಲ್ಲಲ್ಲಿ ಒಂದು ಆರ್ಕಿಟೆಕ್ಚರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಡಿಸೈನು. ಕಲ್ಲೆಲ್ಲ ತಂದು ಜೋಡಿಸಿರೋದಿದೆಲ್ಲ. ಈ ಕವಿಶಾಲದಲ್ಲಿರೋಂಥ ಕಲ್ಲಿನ ಕಲಾಕೃತಿಗಳನ್ನು ಮಾಡಿರೋಂಥ ಶಿಲ್ಪಿ ಇವರೇ, KT ಶಿವಪ್ರಸಾದ್ ಅಂತ. ಇವರೇ ಇದನ್ನೆಲ್ಲ ಮಾಡಿರೋದು ಪ್ಲ್ಯಾನಿಂಗ್. ನೋಡಿ ಇಷ್ಟು ದೊಡ್ಡ ಬಂಡೆ ಇಲ್ಲಿ ಹಾಸ್ಕೊಂಡಿದೆ. ಈ ಬಂಡೆ ಮೇಲೆ ಇರುವಂಥ ಪ್ಲೇಸು ಕವಿಶಾಲ. ನೋಡಿ ಇಲ್ಲೊಂದು ಕುವೆಂಪು ಅವರ ಒಂದು ಕವನ ಇದೆ ಇಲ್ಲಿ. ಎಲ್ಲ ಕಲ್ಲಿನ ಕಲಾಕೃತಿಗಳನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದಕ್ಕೆ ಬಣ್ಣ ಗಿಣ್ಣ ಏನು ಹೊಡೆದಿಲ್ಲ. ಮಳೆ ಬಂದು ಪಾಚಿ ಬೆಳೆದು ಅದು ಹೇಗೆ ಕಲರ್ ಬಂದಿದೆ ಅದು ಅದೇ ಥರ ಇದೆ ನ್ಯಾಚುರಲಾಗಿ. ಅಂಥರಲ್ಲಿ ಕೆಲವರು ಇಡಿಯಟ್ಸು, ಅಯೋಗ್ಯರು ಬಂದು ಈ ಥರ ಅವ್ರು ಗುರುತು ಬಿಟ್ಟು ಹೋಗ್ತಾರೆ. ಅಯೋಗ್ಯರು ಎಲ್ಲ ಹಾಳು ಮಾಡಿದ್ದಾರೆ ಆ ಥರ. ಕವಿಶಾಲ ಒಳಗೆ ಬಂದರೆ ಇಲ್ಲಿದೆ ನೋಡಿ, ಇದು ಕವಿ ಸಮಾಧಿ, ಕುವೆಂಪು ಅವರ ಸಮಾಧಿ. ಇಲ್ಲಿ ಯಾರೂ ಹತ್ತೋ ಆಗಿಲ್ಲ, ಯಾರೂ ಕೂತ್ಕೊಳ್ಳೋ ಆಗಿಲ್ಲ, ನೋಡಬೇಕಷ್ಟೇ, ನೋಡ್ಬೋದು, ನಮಸ್ಕರಿಸ್ಬೋದು. ಇದು ಕುವೆಂಪು ಅವರ ಸಮಾಧಿ. ಇದು ಕುವೆಂಪು ಅವರ ತುಂಬ ಫೇವ್ರೇಟ್ ಪ್ಲೇಸ್ ಇದು. ಅವ್ರಿಗೆ ಇಲ್ಲಿ ಬಂದಿದ್ದಾಗ ಅವ್ರಿಗೆ ಮನಸ್ಸಿಗೆ ತುಂಬ ಪ್ರಶಾಂತತೆ ಇರ್ತಿತ್ತು. ಮತ್ತು ಒಂದು
ಪ್ರಕೃತಿಯ ಸೊಬಗನ್ನು ನೋಡಿಕೊಂಡು ಅವರು ಕವನಗಳನ್ನು ಮತ್ತು ಪುಸ್ತಕಗಳನ್ನು ಬರಿತಾಯಿದ್ರು. ಸೊ ಹಾಗಾಗಿ ಇದೊಂದು ಸ್ಪೆಷಲ್ ಪ್ಲೇಸ್. ನೋಡಿ ಎಷ್ಟು ಚೆನ್ನಾಗಿದೆ ಕವಿಶೈಲ ಪ್ಲೇಸ್ ಅಂದರೆ. ಇಲ್ಲಿ ಬಂಡೆ ಮೇಲೆ ಬಂದು ಕುತ್ಕೊಂಡ್ಬಿಟ್ರೆ ಒಳ್ಳೆ ನೇಚರ್ ವ್ಯೂ ಇದೆ ಇಲ್ಲಿ. ಈ ವ್ಯೂಗೋಸ್ಕರನೇ ಅವ್ರು ಬಂದು ಇಲ್ಲಿ ಕುತ್ಕೊತಾ ಇದ್ರು ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ವ್ಯೂ ಏನು ಸಖತ್ತಾಗಿದೆ ಅಂದರೆ ನೋಡ್ತಾರೆ ಹಂಗೆ ನೋಡ್ಕೊಂಡೆ ಕುತ್ಕೊಂಡಿದ್ದೀರ ಅಂತ ಅನಿಸ್ತಾ ಇತ್ತು. ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ವ್ಯೂ ನೋಡ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಇದೆ ವ್ಯೂ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ. ಆ ಕಡೆ ವೆಸ್ಟಲ್ಲಿ ಸೂರ್ಯ ಮುಳುಗ್ತಾ ಇರೋದ್ರಿಂದ ಬೆಳಕು ಉಲ್ಟಾ ಬರ್ತಾ ಇರೋದ್ರಿಂದ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಮಗೆ 3ರಿಂದ 4 ಲೇಯರ್ ಬೆಟ್ಟ ಸಾಲುಗಳು ಕಾಣಿಸ್ತಾ ಇದೆ. ಈ ಥರ ಒಂದು ಪ್ಲೇಸಿಗೆ ಬಂದುಬಿಟ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಎದ್ದೋಗೋಕ್ಕೆ ಮನಸ್ಸಾಗಲ್ಲ. ಐ ಥಿಂಕ್ ಈ ಕವಿಶೈಲ ನಮ್ಮ ಲಾಸ್ಟ್ ಪ್ಲೇಸ್ ಆಗಿತ್ತು. ಈ ಲಾಸ್ಟ್ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ. ಕುಂದಾದ್ರಿ ಬೆಟ್ಟ ಒಂದು ಸ್ಕಿಪ್ ಆಯಿತು. ಯಾಕಪ್ಪ ಅಂದರೆ ಗಾಡಿದು ಬ್ಯಾಟ್ರಿ ಡೌನ್ ಆಗಿದ್ದರಿಂದ ಬ್ಯಾಟ್ರಿನ ಚೇಂಜ್ ಮಾಡಿಸ್ಬೇಕಾಯ್ತು. ಅಲ್ಲಿ ಟೈಮ್ ಹಿಡಿತು. ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ವಾಪಸ್ ಹೋಗಿ ಹೆಬ್ಬರಿಗೆ ಅಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಡು ವಾಪಸ್ ಬಂದ್ವಿ. ಸೊ ಒಂದು ಪ್ಲೇಸ್ ಮಾತ್ರ ಸ್ಕಿಪ್ ಆಗಿದೆ. ಅದು ಬಿಟ್ಟರೆ ಎಲ್ಲ ಪ್ಲೇಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಅದು ಮಿಸ್ ಆಗಿಲ್ಲ. ಸೊ ಇಲ್ಲಿಗೆ ನಮ್ಮ ಈ ಒಂದು ಟ್ರಿಪ್ ಮುಗಿಯುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.